ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೀವು ಲೈಕ್ ಕೊಡೋದ್ರಿಂದ ನಮಗೆ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗಾಗಿ ಇನ್ನು ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ನಾನು ಶಾಪ್ಗೆ ಸ್ವಲ್ಪ ಬೇಗನೆ ಅಂದರೆ 8:30ಗೆ ಬಂದಿದ್ದೀನಿ. ಈಗ ಒಂದು ವಾರ ಆಯಿತು, ಏನು ವರ್ಕ್ ಅಷ್ಟೊಂದು ಇರಲಿಲ್ಲ. ಏನಕ್ಕಪ್ಪ ಅಂದರೆ ಈಗ ಸೀಸನ್ ಎಲ್ಲ ಮುಗೀತಲ್ಲ ಫ್ರೆಂಡ್ಸ್. ಈಗ ಈ ತಿಂಗಳೆಲ್ಲ ಸ್ವಲ್ಪ ನಾವು ಫ್ರೀಯಾಗೇ ಇರ್ತೀವಿ. ಹಾಗಾಗಿ ಇವತ್ತು ಒಂದೆರಡು ಬ್ಲೌಸ್ ಅರ್ಜೆಂಟ್ ಇತ್ತು ಕೊಡೋದು. ನಾನು ಹಾಗಾಗಿ ಸ್ವಲ್ಪ ಬೇಗ ಬಂದು ಮುಗಿಸಿ ಕೊಡೋಣ ಅಂತೇಳಿ 8:30ಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಎಂಬ್ರಾಯ್ಡಿಂಗ್ ವರ್ಕ್ ಹಾಕಬೇಕಾದ್ರೆ ಕೆಲವೊಂದು ಎಕ್ಸ್ಟ್ರಾ ಕಸ್ಟಮರ್ಸು ಕೇಳಿರ್ತಾರೆ, ಡಿಸೈನ್ ಆಗಿರಲಿ ಹಾಗೆ ಬುಟ್ಟಾಸೆ ಆಗಿರಲಿ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಕೋ ಡಿಸೈನಲ್ಲಿ ಎಕ್ಸ್ಟ್ರಾ ಬುಟ್ಟ ಕೇಳಿದ್ದಾರೆ ಫ್ರೆಂಡ್ಸ್ ಕಸ್ಟಮರು. ಹಾಗಾಗಿ ಈ ಡಿಸೈನ್ಗೆ ಅವರು ಬುಟ್ಟ ಕೊಟ್ಟಿರಲಿಲ್ಲ, ನಾನೇ ಎಕ್ಸ್ಟ್ರಾ ಇವಾಗ ಬುಟ್ಟ ಹಾಕಬೇಕು. ಹಾಗಾಗಿ ಅದನ್ನು ಹೇಗೆ ನಾವು ಅಡ್ಜಸ್ಟ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಒಬ್ರದ್ದು ಟೈಲರ್ದೆ. ಅಂದರೆ ಅವರು ಟೈಲರು ಪ್ಲಸ್ ಎಂಬ್ರಾಯ್ಡಿಂಗ್ ವರ್ಕ್ ಹಾಕ್ತಾರೆ. ಅವ್ರದ್ದು ಚಿಕ್ಕ ಮಷೀನು ಫ್ರೆಂಡ್ಸ್, ಅದು ಉಷಾ 550 ಏನೋ ಇರಬೇಕು ಆ ಮಷೀನು. ಅವರು ಇದನ್ನು ಆರ್ಡ್ರ್ ತೊಗೊಂಡಿದ್ರು. ಅಂದರೆ 3 ಆರ್ಡ್ರ್ ತೊಗೊಂಡಿದ್ರಂತೆ. ಒಂದು ಸ್ಲೀವ್ಸು ಕಂಪ್ಲೀಟ್ ಮಾಡಿದ್ದಾರೆ, ಇನ್ನೊಂದು ಸ್ಲೀವ್ಸು ಆಫ್ ಹಾಕಿ ಅದು ಮಷೀನ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅವರು ನನಗೆ ಫೋನ್ ಮಾಡಿಬಿಟ್ಟು, ಅಕ್ಕ ಈ ಥರ ಇದೆ, ನೀವು ನನಗೆ ಕಂಪ್ಲೀಟ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಆಯಿತು, ನಾನು ಫ್ರೀನೇ ಇದ್ದೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಇದು ಅವ್ರದ್ದು ಫ್ರೆಂಡ್ಸ್. ಈ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ನು. ಸ್ಯಾರಿ ಬಂದ್ಬಿಟ್ಟು ಕ್ರೀಮು, ಹಾಗಾಗಿ ಕ್ರೀಮು ಫ್ಲವರ್ ಹಾಕಿ ಒಳಗಡೆ ರೆಡ್ಡು, ಹಾಗೆ ಇದು ಸಿಲ್ವರು ಬಾರ್ಡ್ರ್ ಇದೆ. ಅದೆಲ್ಲ ನಾನು ಕಲರ್ ಕಾಂಬಿನೇಷನ್ ಮಾಡಿಬಿಟ್ಟು ಈ ಥರ ಡಿಸೈನ್ ಹಾಕಿದ್ದೀನಿ. ಈ ಡಿಸೈನ್ ಬಂದ್ಬಿಟ್ಟು ಕೃಷ್ಣದು ಫ್ರೆಂಡ್ಸ್. ಕೃಷ್ಣದಲ್ಲಿ ನೀವು ಅಂತ N384 ಅಂತ ಇದೆ ನಂಬರು. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡು ಡಿಸೈನ್ ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಅಂತೂ ಭಾಳ ಚೆನ್ನಾಗಿದೆ. ತಿಕ್ಕಾಗಿ ಫ್ಲವರು ಹಾಗೆ ಲೀಫು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ನೀವು ಹಾಕ್ಸ್ಕೋಬೋದು. ಈ ಡಿಸೈನ್ಗೆ ಇದು ಬುಟ್ಟ ಬಂದಿಲ್ಲ ಫ್ರೆಂಡ್ಸ್. ಇದು ಬರೀ ಇದು ಬ್ಯಾಕ್ ಸೈಡು ಈ ಥರ ಡಿಸೈನ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಬುಟ್ಟ ಬಂದಿಲ್ಲ. ನಿಮಗೆ ಸ್ಲೀವ್ಸ್ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ಇದು 3R ಮಷೀನ್ಗೆ ಈ ಡಿಸೈನ್ ಇವು ಬುಕ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನಾವು ಇದನ್ನು ಸಪ್ರೇಟಾಗಿ ಅಮೌಂಟು ಪೇ ಮಾಡಿ ಇದನ್ನು ತೊಗೋಬೇಕು. ಇದ್ರ ಜೊತೆ ಇನ್ನೂ 2 ಬುಕ್ ಇದೆ. ನಾನು ಈ 3 ಬುಕ್ಕು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೆ ಫ್ರೆಂಡ್ಸ್. ಇದು ನಮಗಿದು ಫ್ರೀಯಾಗಿ ಕೊಡಲ್ಲ ಅವರು, ಇದನ್ನು ನಾನು ಅಮೌಂಟ್ ಪೇ ಮಾಡಿ ತೊಗೊಂಡಿದ್ದೆ. ಈ ಡಿಸೈನು ಎಲ್ಲಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದಾವೆ ಫ್ರೆಂಡ್ಸ್. ಈ ಡಿಸೈನ್ ಅಂತೂ ಭಾಳ ಚೆನ್ನಾಗಿದ್ದಾವೆ. ಎಲ್ಲ ಡಿಸೈನು ಮದುವೆಗೆ ಎಲ್ಲ ಬ್ರೈಡಲ್ ವರ್ಕು ಎಲ್ಲ ಚೆನ್ನಾಗಿದ್ದಾವೆ ನೋಡಿ. ಈ ಥರ ಡಿಸೈನ್ ಅಂತೂ ಇದರಲ್ಲಿ ತುಂಬ ಚೆನ್ನಾಗಿದ್ದಾವೆ. ಹಾಗಾಗಿ ನಾನು ಇದನ್ನು ಅಮೌಂಟು ಪೇ ಮಾಡಿ ಅವ್ರ ಹತ್ರ ತೊಗೊಂಡಿದ್ದೆ ಫ್ರೆಂಡ್ಸ್. ಇದ್ರ ಜೊತೆ ಇನ್ನೂ 2 ಬುಕ್ ಇದ್ದಾವೆ. ನಾನು ನಿಮಗೆ ಅದರದ್ದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಡಿಸೈನ್ ಬಂದ್ಬಿಟ್ಟು ಇದು ಈ ಡಿಸೈನು ಇದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಫ್ರಂಟು ಬ್ಯಾಕು ಸ್ಲೀವ್ಸು ಈ ಥರ ಬರುತ್ತೆ. ನಾನು ಇದನ್ನೆಲ್ಲ ಕಂಪ್ಲೀಟ್ ಆಗಿಂದೆ ಆ ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಇದಕ್ಕೆ ಬುಟ್ಟ ಬಂದಿರಲಿಲ್ಲ. ಇದು ಬುಟ್ಟ ಕೇಳಿರೋದ್ರಿಂದ ಇದು ನಾವು ಹೇಗೆ ಬುಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋಣ. ಹೇಗಿದ್ರು ನಾನು ಇವಾಗ ಸೆಟ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಬೇಕಲ್ಲ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಾನೀಗ ಬ್ಯಾಕು ಫ್ರಂಟು ಹಾಕಿದ್ದೀನಿ, ಇದಕ್ಕೆ ಬುಟ್ಟ ಹಾಕಬೇಕು. ಈಗ ಇಲ್ಲಿ ನೋಡಿ,
ಅವರು ಚಿಕ್ಕದು ಫ್ಲವರ್ ಕೇಳಿದ್ದಾರೆ, ನಾನು ಸುಮ್ಮನೆ ಇದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನೋಡಿ ಇದನ್ನ ಸೆಲೆಕ್ಟ್ ಮಾಡಿ ಇದು 4 ಬರ್ತಾ ಇದೆ, ಇದೆ ನೋಡಿ. ಇದು ಸೆಲೆಕ್ಟ್ ಮಾಡಿ ಇದಕ್ಕೆ ನಾವು ಕ್ರೀಮ್ ಕಲರ್ ಕೊಟ್ಟು ಇದನ್ನ ಇಲ್ಲಿ ಬಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅಂದ್ರೆ ನಮಗೆ ಯಾವ್ಯಾವ ಜಾಗದಲ್ಲಿ ಬುಟ್ಟ ಬೇಕು ಆ ತರ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ತರ ಇದೆ ಅಲ್ಲ, ನಮಗೆ ಈಗ ಇಷ್ಟು ಬುಟ್ಟ ಬೇಕು. ಈಗ ಇಷ್ಟು ಬುಟ್ಟ ಬೇಕಲ್ಲ ಫ್ರೆಂಡ್ಸ್, ಇದನ್ನ ಈಗ ಇಲ್ಲಿ ಎಲ್ಲಿ ಮಾರ್ಕ್ ಮಾಡಿದೀನೋ ಇಲ್ಲೆಲ್ಲ ಬಂದು ಒಂದೊಂದೇ ನಾವು ಬುಟ್ಟ ಹಾಕೋದಕ್ಕೂ ಒಂದೇ ಟೈಮು ಸೆಲೆಕ್ಟ್ ಮಾಡಿ ಹಾಕ್ಬಿಟ್ರೆ ಅದು ಟೈಮ್ ಸೇವ್ ಆಗುತ್ತೆ. ಇವಾಗ ಒಂದೊಂದೇ ಹಾಕೋತ ನಾವು ಕೂತ್ರೆ ಟೈಮ್ ತುಂಬಾ ಹಿಡಿಯುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ತರ ಸಪ್ರೇಟ್ ಆಗಿ ಹಾಕಲ್ಲ. ನಾನು ಫಸ್ಟ್ ಇದೇ ತರನೇ ಮಾಡ್ತಾ ಇದ್ದೆ. ಆಮೇಲೆ ಒಂದು ಟೈಮ್ ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್, ನೋಡೋಣ ಇದು ಹೇಗೆ ಬರುತ್ತೆ ಅಂತೇಳಿ. ಹಾಗಾಗಿ ನಾನು ಅವಾಗಿಂದ ಈ ತರ ಮಾಡ್ತಾ ಇದ್ದೀನಿ. ನಾನು ಯಾವ ತರ ಮಾಡಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಈ ತರ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಪ್ರತಿ ಸಾರಿ ಹಾಕೋಂತ ಕೂತ್ರೆ ಅಲ್ಲಿ ಟೈಮ್ ತುಂಬಾ ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಮೇನ್ ಪೇಜ್ ಅಲ್ಲಿ 1 ನಂಬರ್ಗೆ ಬಂದ್ಬಿಟ್ಟು, ಈಗ ಅವ್ರು ಕೇಳಿರೋದು ಈ ಫ್ಲವರ್ ಡಿಸೈನ್ ಯಾವ ಡಿಸೈನ್ ಅಲ್ಲಿ ನಮಗೆ ಫ್ಲವರ್ ಬುಟ್ಟ ಇದೆ ಅಂತೇಳಿ ನಾವು ನೋಡ್ಕೋಬೇಕು. ಇದನ್ನೇ ನೋಡ್ತೀನಿ. ನೋಡಿ ಇಲ್ಲಿ ವ್ಯೂ ಮಾಡೋಣ. ಇಲ್ಲಿ ನೋಡಿ, ಈಗ ನಮಗೆ ಬುಟ್ಟ ಈ ತರ ಬೇಡ, ಚಿಕ್ಕ ಫ್ಲವರ್ ಈ ತರ ಬೇಕು. ಈಗ ಇದ್ರಲ್ಲಿ ಬಂದ್ಬಿಟ್ಟು ದೀಪ ತರ ಇದೆ, ಇದು ನಮಗೆ ಬೇಡ, ಈ ಡಿಸೈನ್ ಬೇಡ. ಇದು ನಾವು ಸರ್ಚ್ ಮಾಡ್ಬೇಕು ಫ್ರೆಂಡ್ಸ್. ಈ ತರ ಫ್ಲವರ್ ಬುಟ್ಟ ಇರೋ ಡಿಸೈನ್ ಒಂದನ್ನ ಸರ್ಚ್ ಮಾಡ್ಬಿಟ್ಟು, ಆಲ್ಮೋಸ್ಟ್ ಅಲ್ಲಿ ನಮಗೆ ಗೊತ್ತಿರುತ್ತಲ್ಲ ಯಾವ ಡಿಸೈನ್ ಅಲ್ಲಿ ಯಾವ ಬುಟ್ಟ ಇದೆ ಅಂತೇಳಿ. ಇಲ್ಲಿ ನೋಡಿ ಇದು ಆಲ್ರೆಡಿ ಇದೆ. ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ, ನಿಮಗೆ ವ್ಯೂ ಮಾಡ್ತೀನಿ. ಇದರಲ್ಲಿ ನೋಡಿ ಈ ತರ ಬುಟ್ಟ ಇದೆ, ಫ್ಲವರ್. ಈ ಫ್ಲವರ್ ಬುಟ್ಟನೇ ನಮಗೆ ಬೇಕು. ಹಾಗಿರೋದ್ರಿಂದ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿ ಇದನ್ನ ಕನ್ಫರ್ಮ್ ಮಾಡ್ಕೋತೀನಿ. ಕನ್ಫರ್ಮ್ ಮಾಡ್ಕೊಂಡು ಇದು ನೋಡಿ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತೇಳಿ ನೋಡಿ ನಾವು ಅದೇ ಡೈರೆಕ್ಷನ್ ಅಲ್ಲಿ ತಗೋಬೇಕು ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು. ಈಗ ಇದು ರೌಂಡ್ ನಾವು ಎಷ್ಟು ಲೆಂತ್ ತಗೊಂಡಿದ್ವೋ, ಎಷ್ಟು ವಿಡ್ತ್ ತಗೊಂಡಿದ್ವೋ ಈ ಡಿಸೈನ್ ನೋಡಿ ಒಂದಲ್ಲಿ ಅಂದ್ರೆ ಪಕ್ಕದಲ್ಲಿ ಬರೆದಿಟ್ಕೋಬೇಕು. ಅದೇ ತರ ಇದು ಲೆಂತ್ ವಿಡ್ತ್ ನಾವು ಎಷ್ಟು ತಗೊಂಡಿವೋ ಇದಕ್ಕೂ ಅದೇ ತರನೇ ನಂಬರ್ 2ಗೆ ಬಂದು ಇಲ್ಲಿ ಲೆಂತ್ ವಿಡ್ತ್ ಅದು ನಾನು ಇದು 90 ಕೊಟ್ಟಿದ್ದೆ, ಹಾಗಾಗಿ ನಾನು 90 ಮಾಡ್ಕೊಂಡಿದ್ದೀನಿ. ಈ ತರ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ಅದೇ ಲೆಂತ್ ಅದೇ ವಿಡ್ತ್ ಅಡ್ಜಸ್ಟ್ ಆಗ್ಬಿಡುತ್ತೆ. ಆಗ ಇದನ್ನ ಕನ್ಫರ್ಮ್ ಮಾಡ್ಕೊಂಡು ಇದು ನೋಡಿ, ಇದು ಪ್ಲಸ್ ಮಾರ್ಕ್ ಎಲ್ಲಿದೆ, ಇದು ಸೆಂಟ್ರಲ್ ಇದೆ. ಹಾಗಾಗಿ ಇದು ಸೆಂಟ್ರಲ್ ಬಂದು ನಾವು ನಿಲ್ಲಿಸ್ಬೇಕು. ಇದನ್ನ ಇದು ಸೆಂಟ್ರಲ್ ಬಂದು ನಿಲ್ಲಿಸ್ಬೇಕು. ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಾರ್ಕ್ ಇದೆ ಅಲ್ಲ, ರೆಡ್ ಮಾರ್ಕು, ಈ ಪ್ಲಸ್ ಮಾರ್ಕ್ ಮೇಲೆ ನಾನು ಸೆಂಟ್ರಲ್ಲಿ ಇಟ್ಟು ರನ್ ಮಾಡಿದಾಗ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ತರ ಇಟ್ಟು ಇಲ್ಲಿ ಇದೆ ಅಲ್ಲ, ನಿಮಗೆ ಅದು ಡಿಸೈನ್ ಕರೆಕ್ಟಾಗಿ ಅದ್ರ ಮೇಲೆ ಬರ್ತಾ ಇದೆನೋ ಇಲ್ಲೋ ಅಂತೇಳಿ ಕನ್ಫರ್ಮ್ ಆಗ್ಲಿಕ್ಕೆ ನೀವು ಒಂದು ನೋಡಿ ಸ್ಟಾರ್ಟ್ ಮಾಡಿ. ನೋಡಿ ಇಷ್ಟ ಮೇಲೆ ಬರ್ತಾ ಇದೆ ಅದು. ಆ ಪ್ಲಸ್ ಮಾರ್ಕ್ ಮಿಡ್ ಪಾಯಿಂಟ್ ಪ್ಲಸ್ ಮಾರ್ಕ್ ಮೇಲೆ ನಾನು ಇಟ್ಟಾಗ ಇದು ಇಷ್ಟ ಮೇಲೆ ಬರ್ತಾ ಇತ್ತು. ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡಿ ಸ್ವಲ್ಪ ಕೆಳಗಡೆ ತಗೊಂಡಿದ್ದೆ. ಅಂದ್ರೆ ಈ ಡಿಸೈನ್ ಮೇಲೆ ಪಕ್ಕ ಬಂದು ಕೂಡೋ ತರ ಈ ತರ ಕೆಳಗೆ ತಗೊಂಡು ನಾನು ಸೆಟ್ರೇಟ್ ಮಾಡ್ಕೊಂಡಿದ್ದೆ. ನೋಡಿ ಈಗ ಕರೆಕ್ಟಾಗಿ ಅದ್ರ ಮೇಲೆ ಬರ್ತಾ ಇದೆ. ಇದು ಸ್ವಲ್ಪ ಇದು ಅಂದ್ರೆ ಈ ಲೈನ್ಕಿನ ಇಲ್ಲಿ ಬರ್ತಾ ಇದೆ ಅಲ್ಲ, ನಾವು ಅದನ್ನು ಸ್ವಲ್ಪ ಸೆಪ್ರೇಟ್ ಮಾಡ್ಕೋಬೇಕು. ಅದ್ರ ಮೇಲೆ ಈ ತರ ಅಡ್ಜಸ್ಟ್ ಮಾಡ್ಕೊಂಡು, ನಮಗೇನು ಇದೆಲ್ಲ ಏನು ಅವಶ್ಯಕತೆ ಇಲ್ಲ, ನಮಗೆ ಓನ್ಲಿ ಬುಟ್ಟ ಬೇಕು. ಈಗ ಬುಟ್ಟ ಕರೆಕ್ಟಾಗಿ
ಅಂದ್ರೆ ಈ ಡಿಸೈನ್ ಇದೆಯಲ್ಲ, ಇದು ಇಷ್ಟು ಅಗಲ ಇದೆಯಲ್ಲ, ಇದ್ರ ಮೇಲೆ ಬರಬಾರ್ದು ಬುಟ್ಟ. ಹಾಗಾಗಿ ನಾವು ಇದ್ರಲಿಂದ ಈ ಕಡೆನೆ ತಗೋಬೇಕು. ಏನಿದ್ರು ನಮಗೆ ಹೊರಗಡೆನೆ ಬರ್ಬೇಕು ಬುಟ್ಟ. ಆ ತರ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಸ್ವಲ್ಪ ಅಗಲನೂ ಜಾಸ್ತಿ ಇಟ್ಕೊಂಡ್ರು ನಡೆಯುತ್ತೆ. ಯಾಕಂದ್ರೆ ಈ ಡಿಸೈನು ತುಂಬಾ ಅಗಲ ಇದೆ, ಈ ಡಿಸೈನು ತುಂಬಾ ಚಿಕ್ಕದಿದೆ. ಹಾಗಾಗಿ ಸ್ವಲ್ಪ ವಿಡ್ತನು ನೀವು ಅಗಲ ಮಾಡ್ಕೋಬಹುದು. ಅದ್ರ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ನಾನು ಇಲ್ಲಿ ವಿಡ್ತು ಸ್ವಲ್ಪ ಜಾಸ್ತಿನೇ ಇಡ್ತೀನಿ, 110 ಇಡ್ತೀನಿ. ಯಾಕಂದ್ರೆ ಇದು ತುಂಬಾ ಅಗಲ ಇದೆ ಅಲ್ಲ ಫ್ರೆಂಡ್ಸ್. ಏನಿಲ್ಲ ಅಂದ್ರೂ ಎರಡು ಕಾಲು ಇಂಚು ಅಗಲ ಇದೆ. ಈ ಡಿಸೈನ್ ಬಂದ್ಬಿಟ್ಟು ನಮಗೆ ಒಂದೂವರೆ ಅಷ್ಟೇ ಬರುತ್ತೆ ಈ ಡಿಸೈನ್. ಹಾಗಾಗಿ ಮತ್ತೆ ಈ ಬುಟ್ಟ ಎಲ್ಲ ಈ ಡಿಸೈನ್ ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಇದಕ್ಕೆ ಅಡ್ಜಸ್ಟ್ ಆಗೋ ತರ ಮಾಡ್ಕೊಂಡು ನಾವು ಇದನ್ನ ಸೆಟ್ರೇಟ್ ಮಾಡ್ಕೋಬೇಕು. ಎಲ್ಲ ಸೆಟ್ರೇಟ್ ಆದ್ಮೇಲೆ ಕನ್ಫರ್ಮ್ ಮಾಡಿ ನೋಡೋಣ ಇವಾಗ ಎಲ್ಲಿ ಬರುತ್ತೆ ಅದು ಅಂತೇಳಿ. ಓಕೆ, ನಮಗೆ ಇಷ್ಟು ಬಂತಲ್ಲ ಫ್ರೆಂಡ್ಸ್. ಇವಾಗ ನಾವೇನ್ ಮಾಡೋಣ, ಈಗ ಇದಿಷ್ಟು ನಾವು ಮಾಡ್ಕೊಂತ ಕೂತ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಫಾಸ್ಟ್ ಇಟ್ಬಿಡೋಣ. ನಮಗೆ ಇದೆಲ್ಲ ರೌಂಡ್ ಇದೆಲ್ಲ ಏನು ಬೇಡ, ನಮಗೆ ಏನಿದ್ರು ಈ ಬುಟ್ಟ ಒಂದೇ ಬೇಕು. ಹಾಗಾಗಿ ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟು ನಮಗೆ ಬುಟ್ಟ ಎಲ್ಲಿ ಬರುತ್ತೋ ಅವಾಗ ಸ್ಟಾಪ್ ಮಾಡಿ ಇಲ್ಲಿ ರನ್ ಕೊಟ್ಬಿಡೋಣ. ನೋಡಿ ಇದೆಲ್ಲ ಇದೆಲ್ಲ ಮುಗೀತು. ಇದನ್ನ ಸ್ಟಾಪ್ ಮಾಡಿ ಫುಲ್ ರೌಂಡ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ನಾನು. ಈಗ ಬುಟ್ಟ ಬಂದಿದೆ, ಬುಟ್ಟನೂ ಸ್ವಲ್ಪ ಹಾಕಿದೆಲ್ಲ ಅದನ್ನ ನಾನು ಬ್ಯಾಕ್ ಹೋಗೋಣ. ನೋಡಿ ನಾನು ಎಲ್ಲ ಅದು ರೌಂಡ್ ನೆಕ್ ಏನಿದೆ ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಎಲ್ಲ ಮುಂದೆ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ಫಾಸ್ಟ್ ಮಾಡಿ ಈಗ ಬುಟ್ಟಕ್ಕೆ ಹೋಗ್ತಾ ಇದೆ. ನಾವು ಇದು ಬುಟ್ಟ ನಮಗೆ ಬೇಕಾಗಿರೋದು ಮೇನ್ ಬುಟ್ಟ ಅಲ್ಲ, ಅಲ್ಲಿ ನಮಗೆ ಯಾವ ಕಲರ್ ಬೇಕೋ ಅದನ್ನ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬಹುದು. ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ 4 ಬುಟ್ಟ ಹಾಕ್ತಾ ಇದೆ. ಈಗ ಈ ತರ ನೀವು ಸೆಟ್ ಮಾಡ್ಕೊಂಡು ಬಿಟ್ಬಿಟ್ರೆ ಅದು ಬುಟ್ಟ ಆದ್ಮೇಲೆ ಇವಾಗ ಇದು ನೆಕ್ ಎಲ್ಲ ನಾವು ಹಾಕಿ ಅದನ್ನ ಸ್ಕಿಪ್ ಮಾಡ್ಬಿಟ್ಟಿದ್ವಲ್ಲ, ಈಗ ಏನಿದ್ರು ಅದು ಬುಟ್ಟ ಒಂದೇ ಹಾಕೋದು. ಬುಟ್ಟ ಹಾಕಿದ ತಕ್ಷಣ ಸ್ಟಾಪ್ ಆಗ್ಬಿಡುತ್ತೆ. ಮತ್ತೆ ಕೆಲವೊಂದು ಡಿಸೈನು ಅರ್ಧ ನೆಕ್ ಹಾಕಿ ಅರ್ಧ ಬುಟ್ಟ ಇರುತ್ತೆ. ನೀವು ಆ ತರ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬಾರ್ದು. ಮತ್ತೆ ಎಲ್ಲ ಫುಲ್ ನೆಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಂಡಿಗೆ ಬುಟ್ಟ ಬರೋ ಡಿಸೈನ್ನೇ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಿರ್ಬೇಕು. ಈಗ ನಾನು ಬುಟ್ಟ ಸೆಲೆಕ್ಟ್ ಮಾಡಿರೋ ಡಿಸೈನು ನೆಕ್ ಚಿಕ್ಕದಿದೆ, ಇದು ತುಂಬಾ ದೊಡ್ಡದಿದೆ. ಹಾಗಾಗಿ ಕೆಲವೊಂದು ಚಾನ್ಸಸ್ ಇರುತ್ತೆ ಇದ್ರ ಮೇಲೆ ಬಂದು ಬುಟ್ಟ ಹಾಕೋ ಚಾನ್ಸಸ್. ಹಾಗಾಗಿ ನಾವು ನೋಡ್ತಿರ್ಬೇಕು. ಇದು ಬಿಟ್ಟು ಬರ್ತಾ ಇದೆ ಅಂದ್ರೆ ಓಕೆ ಬಿಟ್ಬಿಡಿ. ಇಲ್ಲಪ್ಪ ಮತ್ತೆ ಡಿಸೈನ್ ಮೇಲೆ ಬರುತ್ತೆ ಅದು ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಸ್ವಲ್ಪ ನಮಗೆ ಎಲ್ಲಿ ಬೇಕೋ ನೋಡಿ. ಇವಾಗ ಈ ಡಿಸೈನ್ ಮೇಲೆ ಬಂತು ಇದು. ಹಾಗಾಗಿ ಈ ತರ ಬರುತ್ತಾ ಅಂದ್ರೆ ಈ ತರ ಬರುತ್ತೆ. ನಾವು ಈಗ ನಮಗೆ ಡಿಸೈನ್ ಮೇಲೆ ಅದು ಬುಟ್ಟ ಬೇಡ, ಇದು ಬೇಕು ಅಂದ್ರೆ ನಾವು ಹಾಕೋಬಹುದು, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೋಗಿ ಅದು ಬೇಡ ನಮಗೆ. ಹಾಗಾಗಿ
ಅದನ್ನ ನಾನು ಫಾಸ್ಟ್ ಮಾಡಿಬಿಟ್ಟು ಈಗ ಇಲ್ಲಿ ಬಂದು ಎಂಡಿಗೆ ಇಲ್ಲೇ ಹಾಕುತ್ತೆ, ಅದು ಬೇಕು, ಅದು ಸ್ಟಾರ್ಟ್ ಮಾಡೋಣ. ಈ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಒಂದೊಂದನ್ನೇ ನಾವು ಹಾಕೋತಾ ಕೂತ್ರೆ ಟೈಮ್ ತುಂಬ ಹಿಡಿಯುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ಥರ ಬುಟ್ಟ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಈ ಥರ ನಾನು ಮಾಡಿಬಿಡ್ತೀನಿ. ನೋಡಿ, ಒನ್ ಟೈಮ್ ನೀವು ಟ್ರೈ ಮಾಡಿ. ಒನ್ ಟೈಮ್ 2 ಟೈಮು ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನಮಗೆ ಈಸಿ ಅದು ಮೆಥಡು ಯಾವ ಥರ ಅನ್ನೋದ್ರ ಬಗ್ಗೆ ಗೊತ್ತಾದರೆ ಈಸಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಒನ್ ಟೈಮ್ ನೀವು ಟ್ರೈ ಮಾಡಿ, ನಿಮಗೂ ಐಡಿಯಾ ಬರುತ್ತೆ. ನಾನು ಏನಾದರೂ ಅವರಿಗೆ ಬುಟ್ಟ ಬೇಕಪ್ಪ ಅಂದರೆ ಇದೇ ಥರನೇ ನಾನು ಮಾಡೋದು. ಈಗ ಕೆಲವೊಂದು ಕಸ್ಟಮರು ಬೇಡ, ಡಿಸೈನ್ ಒಂದೇ ಸಾಕು, ನೆಕ್ ಒಂದೇ ಸಾಕು ಅಂತ ಹೇಳ್ತಾರೆ. ಕೆಲವೊಬ್ರು ಇಲ್ಲ ಬುಟ್ಟನೂ ಇದ್ರೆ ಚೆನ್ನಾಗಿರುತ್ತಲ್ಲ, ಪ್ಲೇನ್ ಬ್ಲೌಸ್ ಇದ್ದಾಗ ಬುಟ್ಟ ಇದ್ರೆ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಬುಟ್ಟ ಕೇಳೋದೇ ಜಾಸ್ತಿ. ನೋಡಿ, ಇಲ್ಲಿನೂ ಬಂತು. ಇದಕ್ಕೆ ಹತ್ರ ಬಂದಿರೋದ್ರಿಂದ ನನಗಿದು ಬೇಡ. ಡಿಸೈನೇ ತುಂಬಾ ಅಗಲ ಇದೆ, ಹಾಗಾಗಿ ಜಾಸ್ತಿ ಮತ್ತೆ ಅದ್ರ ಹತ್ರನೇ ಬುಟ್ಟ ಇದ್ರೆ ಚೆನ್ನಾಗಿ ಕಾಣಲ್ಲ. ನಾನು ಅದನ್ನು ಸ್ಕಿಪ್ ಮಾಡ್ಬಿಡ್ತೀನಿ. ಈ ತರ ನಮಗೆ ಬೇಕಾಗಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಮುಂದಕ್ಕೆ ಓಡಿಸಿ ಯಾವ ಪ್ಲೇಸಲ್ಲಿ ನಮಗೆ ಬೇಕೋ ಆ ಪ್ಲೇಸಲ್ಲಿ ಸೆಟ್ರೇಟ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಒನ್ ಟೈಮ್ ನೀವು ಟ್ರೈ ಮಾಡಿ. ನಿಮಗಿದು ಒಳ್ಳೆ ಮಾಹಿತಿ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ, ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಿ. ನಾನು ನಿಮಗೆಲ್ಲ ಚಿರಋಣಿ ಫ್ರೆಂಡ್ಸ್. ನಿಮ್ಮಿಂದನೇ ನಾವು ಬೆಳಿಲಿಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋ ನೋಡಿ ಫ್ರೆಂಡ್ಸ್. ಎಲ್ಲ ಬುಟ್ಟ ಆದಮೇಲೆ ಈ ಥರ ಬರುತ್ತೆ. ಈ ತರ ಬುಟ್ಟ ಹಾಕಿದಾಗ ಈ ಲುಕ್ ಬರುತ್ತೆ. ಬುಟ್ಟ ಇಲ್ಲ ಅಂದ್ರೆ ಪ್ಲೇನ್ ಅನ್ಸುತ್ತೆ. ಹಾಗಾಗಿ ಕಸ್ಟಮರ್ ಬುಟ್ಟ ಕೇಳಿದ್ರೆ ನೀವು ಈ ತರ ಮಾಡ್ಕೋಬಹುದು. ಟೈಮು ಸೇವ್ ಆಗುತ್ತೆ, ಹಾಗೆ ಬೇಗನೆ ಮುಗಿಯುತ್ತೆ ಫ್ರೆಂಡ್ಸ್. ನಾವು ನಿಂತು ಅಲ್ಲಿ ಮಾರ್ಕ್ ಮಾಡಿ ಅದೇ ಜಾಗದಲ್ಲಿ ಹೋಗಿ ಹಾಕ್ತಾನೆ ಇರೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಈ ತರ ನೀವು ಒಂದು ಟೈಮ್ ಟ್ರೈ ಮಾಡಿ. ಈ ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಆಲ್ ನಾನು ವಿಡಿಯೋ ನೀವು ಏನಾದರೂ ಕೇಳಿದ್ರೆ ಕಮೆಂಟಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದೇ ಥರನೇ ಮುಂದೆನೂ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.